ಶಾಸಕರ ಕಚೇರಿಯ ಪಕ್ಕದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಅವರು ಸಿಲ್ಲಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮಾಧ್ಯಮಗಳ ಮುಂದೆ ಹೋಗಿರುವುದು ರಾಜಕಾರಣಿ ಘನತೆಗೆ ಸರಿಯಲ್ಲ. ಇಂತಹ ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡಲು ಆಸಕ್ತಿ ಇಲ್ಲ. ಎದುರಿಸಿ ಬೆದರಿಸಿ ರಾಜಕಾರಣ ಮಾಡುವ ವ್ಯಕ್ತಿ ನಾನಲ್ಲ. ಹನಿ ಟ್ರ್ಯಾಪ್ ಮಾಡುವುದಾದರೆ ಅವರದೇ ಪಕ್ಷದ ಕೇಂದ್ರದ ಮಂತ್ರಿ ಇದ್ದಾರಲ್ಲ, ಅವರ ಮುಖೇನ ಸಿಬಿಐ ತನಿಖೆ ನೀಡಲಿ, ತನಿಖೆ ಮಾಡಿಸಲಿ, ನನ್ನ ಎಲ್ಲ ಆಸ್ತಿಯನ್ನ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳಲಿ. ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಮಾಧ್ಯಮಗಳ ಮುಂದೆ ಹೋಗಿರುವುದು ನೋಡಿದ್ರೆ ಭ್ರಮೆ ಇರುವಂತೆ ಕಾಣುತ್ತೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕೆಆರ್ ವೆಂಕಟೇಶ್, ಬಾಲಕೃಷ್ಣ, ದರ್ಶನ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಾನು 3 ತಿಂಗಳ ಮಾತಾಡಿದ್ರೆ ಸತ್ಯ ಚಂದ್ರ ಹೇಳಿರ್ತಾರೆ, ಅದನ್ನು 3 ತಿಂಗಳು ಮಾತಾಡಿ ನನಗೆ ಯಾಕೆ ಸುಳ್ಳು ಹೇಳೋಣ? ಸತ್ಯ ಚರ್ಚೆ ಮುಖ್ಯರು ಇವನೇ, ಇವ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ನಾನು ಯಾಕೆ ಸುಳ್ಳು ಹೇಳೋಣ? ನನಗೆ ಬೇರೆ ಮೊಬೈಲ್ ಇವತ್ತು ಕೊಡ್ತೀನಿ, ನೀವು ಕೈ ತಾಂಡ ನೋಡಿ. ಅವ್ರು ಹೇಳೋರೆ ಸದ್ಯದಲ್ಲಿ ಸದ್ಯದಿಂದ ರಾತ್ರಿ 3 ಗಂಟೆ ಮೆಸೇಜ್ ಕಳಿಸಿದ್ರೆ ಹೇಳೋದು ಕೊಡ್ತೀನಿ, ನಮ್ಮ ಮೊಬೈಲ್ ಚೆಕ್ ಮಾಡಿ, ನಾನು ವರ್ಷ ಚೆಕ್ ಮಾಡಿ ನೀವು ಸರ್. ಇದರಿಂದ ಯಾರನ್ನಾರು ಬೇರೆ ಕೈ ಏನಂತ ಗೊತ್ತಿಲ್ಲ. ಅವ್ನ ಒಂಥರ ಹುಚ್ಚಿನ ನಾಯಕರಿಂದ ಕಲಿತಾವೆ, ಭ್ರಮೆ ಬಂದ್ಬಿಟ್ಟಿದೆ ಏನೋ. ಅದು ನೋಡಿ ಹಂಗೆ ಸ್ಟೇಟ್ಮೆಂಟ್ ಕೊಡೋದು ನೋಡಿ. ಅವನೇನು ಯಾರು ಒಬ್ಬ ರೂಪಾಯಿರೋ ವ್ಯಕ್ತಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು. ಈಗ ದಿಲ್ಲಿ ಪಡೋದು 2 ಸಾರಿ ಮಾಡಿದ್ರು, ನನ್ನ ಜೊತೆ ಕೆಲಸ ಮಾಡೋದು 2 ಸಾರಿ ಮಾಡಿದ್ರು. ಸುಮಾರು ಜನ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಯಾರಾದರೂ ಈ ಥರ ಹುಚ್ಚಿನ ಹೇಳ್ದಂಗಿಲ್ಲ, ತಿಳುವಳಿಕೆ ಇಲ್ಲ, ಜ್ಞಾನ ಕಡಿಮೆ ಅಷ್ಟೇ. ಕೆಲವಾಗಿ ಮತ್ತೆ ಹೇಳ್ಕೊಂಡ್ಬಿಡೋದು, ಈ ಕ್ರಾಪ್ ಆಯ್ತು ಆಯಿತು, ಅವ್ನ ಪಕ್ಷ ಆಯ್ತಲ್ಲ, ಅವ್ನ ಮುಖಂಡರು ಈಗ ಕೇಂದ್ರದ ಸಚಿವರಲ್ವಾ, ಸಿಬಿಐ ಕೊಡೋಕೆ ಹೇಳೋದು. ಸಿಬಿಐಗೆ ನೆನೆಸ್ಲಿ, ಗೊತ್ತಾಗುತ್ತಲ್ವಾ? ನಾನು ಹೇಳ್ತಾ ಇದ್ದೀನಿ, ಸಿಬಿಐ ಅಂತಂದರೆ ಅದನ್ನು ಕೇಂದ್ರ ಸರ್ಕಾರದ ಕೈಲೈತಿ, ಅವ್ರು ಏನು ಬೇಕಾದ್ರೆ ತುಳಿದಾಕ್ಬಿಡಿ. ನಾನು ಬಂದು ನಾನು ಏನೇನು ಮಾಡಿದ್ದೀನಿ ಅಂತೆಲ್ಲ ತಗೊಂಡ್ಬಿಡಿ, ನನ್ನ ಆಸ್ತಿ, ನನ್ನ ಆಸೆಟ್ಟು ಎಲ್ಲವೂ ಸಿಬಿಐಗೆ ಕೊಟ್ಬಿಡಿ, ಬಂದು ಎನ್ಕ್ವೈರಿ ಮಾಡಿ. ಈಗ ಯಾವುದು ಜಾಸ್ತಿ ಹನಿ ಟ್ರಾಪ್ ಹೇಳಿಲ್ಲ, ಹನಿ ಟ್ರಾಪ್ ಕೊಟ್ಬಿಡ್ಲಿ, ಕೊಟ್ಬಿಡ್ಬೋದಲ್ವಾ? ಅಲ್ಲ, ಇನ್ನೂ ವಿಡಿಯೋಗಳು ಬೇರೆ ಇದಾವೆ, ಕೊಟ್ಬಿಡ್ರಿ, ಅದನ್ನೇ ಕೊಟ್ಬಿಡ್ಲಿ. ಸುಮ್ಮನೆ ಜನನ ಈ ಥರ ಎಲ್ಲ ಡ್ರಾಮಾ ಮಾಡಿದ ಜನ ಏನು ನಾಣ್ಯತೆ ಕೊಡೋದಲ್ಲ. ತಾಲೂಕಲ್ಲಿ 25 ವರ್ಷ ಆಗಿರೋ 25 ವರ್ಷ ಬರ್ಬಿಟ್ಟಿದ್ದಾರೆ, ತಪ್ಪ ಏನಾರ ಜಾಸ್ತಿ. 25 ವರ್ಷ ಜನ ಓಟ್ ಹಾಕಿರೋಕ್ಕೆ 25 ವರ್ಷ ಇದ್ದೀವಿ. ಇದು ಯೋಗ್ಯತೆ ಬಂದಿದ್ದು ಗೆಲ್ಲೋ, ಅದು ಬಿಟ್ಬಿಟ್ಟು 25 ವರ್ಷ ಆಗಿರೋ 25 ವರ್ಷ ಆಗಿರೋ 25 ವರ್ಷ ನಮ್ಮ ಅಪ್ಪನ ಆಸ್ತಿ ಏನಾರ ಆಯಿತು, ಅದು ಜಾಗ ಇಟ್ಕೊಂಡು ಕಡೆ ಜನ ಓಟ್ ಹಾಕಿ 25 ವರ್ಷ ತೆಗೆದು ನೋಡಿದಂಗ. ಪ್ರತಿ ವರ್ಷವೂ ಜನ ಓಟ್ ಹಾಕಿ ನೀಡಿರೋದ್ರಿಂದಲೇ ಇವನು ತಾಟದ 21, 22, 41, 45, ನಾನು 61,000 ಹೋಗ್ತಾರೆ. ಥರ್ಡ್ ಪ್ಲೇಸ್ ಆಗಿರೋ ನಮ್ಮ ಇನ್ನೂ ಈಗ ಸೆಕೆಂಡ್ ಪ್ಲೇಸ್ ಆಗಿರೋ ಬಿಜೆಪಿ ಅವ್ರು ಮಾತಾಡ್ತಾರೆ. ಹಾಗೆ ಬಿಟ್ಟವ್ರೆ, ಆಗಿಬಿಟ್ಟಾರೆ ವಿಧಾನಸಭೆ ಓದ್ತಾ ಇದ್ದಾರೆ. ಎಲ್ಲ ಈ ಕಡೆ ಭಾಗ ಗಡಿಬಾಧಿತ ಪ್ರದೇಶಗಳಿಗೆ ಸೆಂಟ್ರ್ ಪಾಯಿಂಟ್ ಆಗುತ್ತೆ ಕೇಂದ್ರ ಮಾಡಬೇಕು ಉದ್ದೇಶ ಇಟ್ಟುಕೊಂಡು ಮಾಡಿದ್ದೇವೆ. ಈಗ ಅಮೌಂಟನ್ನು ಜಿಲ್ಲಾ ಹಾಸ್ಪಿಟಲ್ ಡೆವಲಪ್ ಚೇಂಜ್ ಮಾಡ್ತಾರೆ. ಜಿಲ್ಲಾ ಹಾಸ್ಪಿಟಲ್ ಅದೇನು ಇಲ್ಲ 4 ಕೋಟಿ ರೂಪಾಯಿ ಏನು ಮೀಸಲಿಟ್ಟು ತಗೊಂತಾರೆ. ಆ ಹಣವನ್ನು ಈಗ ಜಿಲ್ಲಾ ಹಾಸ್ಪಿಟ್ಲಿಗೆ ರಿಪ್ಲೇಸ್ ಮಾಡಬೇಕು. ಅದನ್ನು ಕೇಳಿಬಿಟ್ಟು ಐಟೆಕ್ ಹಾಸ್ಪಿಟಲ್ ಮಾಡ್ತಕ್ಕಂಥಕ್ಕೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರಮ ತೆಗೆದುಕೊಂಡಿದ್ದಾರೆ. ಅದಾಗಲೇ ಈಗಾಗಲೇ ಕಾರ್ಯರೂಪಕ್ಕೆ ಬರ್ತಾ ಇದೆ. ಅದು ಅಲ್ಲಿ